ಭ್ರಷ್ಟಾಚಾರದ ಆರೋಪ ಹಾಗೂ ಎರಡನೇ ಮದುವೆ ಬಗೆಗಿನ ಆರೋಪ ಸೇರಿದಂತೆ ಜೆಸ್ಕಾಂನ ಸಿಬ್ಬಂದಿಯವರ ಮೇಲೆ ಹಲ್ಲೆ, ಬಡ್ತಿ ನೀಡದೇ ಇರುವ ಬಗೆಗಿನ ಸಮಸ್ಯೆ ಹಾಗೂ ಇನ್ನಿತರ ಕಾರಣಗಳ ಬಗ್ಗೆ ಮಾನವಿ ಉಪವಿಭಾಗದ ಅಧಿಕಾರಿ ಗುರುರಾಜ್ ಅವರ ಬಗ್ಗೆ ದೂರು ನೀಡಿದ್ರು ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷೆ ಅಮೃತ ದೊರೆ ಅವರು ಆಕ್ರೋಶ ಹೊರಹಾಕಿದ್ದು, ಒಂದು ವೇಳೆ ಗುರುರಾಜ್ ಅವರ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಬೃಹತ್ ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುರುರಾಜ್ ಅವರ ಬಗ್ಗೆ ಮೌಖಿಕವಾಗಿ ಲಿಖಿತವಾಗಿ ದೂರು ನೀಡಿದ್ರೂ ಪ್ರಯೋಜನವಾಗುತ್ತಿಲ್ಲ. ಅವರ ಮೇಲೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ 15 ದಿನಗಳ ಒಳಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. KPTCL MD ಅವರವರೆಗೂ ಕೂಡ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಯಾವುದೇ ಆ್ಯಕ್ಷನ್ ಆಗಿಲ್ಲ ಸರ್. ಒಂದು ನೋಟಿಸ್ ಕೂಡ ಸರ್ವ್ ಆಗಿಲ್ಲ ಇಲ್ಲಿವರೆಗೂ ನಮ್ಮ ಮನೆಯವ್ರ ಮೇಲೆ ಸರ್. ಆ ತನಿಖೆನ ತಮಗೆ ಬೇಕಾದಂಥ ರೀತಿಯಲ್ಲಿ ಹೊಳಿಸ್ಕೊತಿದ್ದಾರೆ ಸರ್. ಆ ತನಿಖೆ ತಮ್ಗೆ ಹೆಂಗೆ ಬೇಕೋ ಆ ರೀತಿಯಲ್ಲಿ ಮಾನವಿ AW ಅವರು ಹಾಕಿದಂಥ ರಿಪೋರ್ಟ್ ಬೇರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಾಕಿ ಕೊಟ್ಟಂಥ ರಿಪೋರ್ಟ್ಗಳೇ ಬೇರೆ ಸರ್. ಅಂದರೆ ಒಬ್ಬ ಭ್ರಷ್ಟ ನೌಕರನಿಗೆ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಈ ವರದಿನ ನಾನು ಕೇಳಕ್ಕೆ ಹೋದರೆ ನಮ್ಮ ರಾಯಚೂರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಫೋನ್ ಮಾಡಿ, ಸರ್ ವರದಿ ಏಪ್ರಿಲ್ 6ನೇ ತಾರೀಕಿಗೆ ಕೊಡ್ತೀನಿ ಅಂತ ಹೇಳಿದ್ರು, ಇದುವರೆಗೂ ವರದಿ ಕೊಟ್ಟಿಲ್ಲ ಸರ್ ಅಂತ ನಾನು ಏಪ್ರಿಲ್ 9ನೇ ತಾರೀಕಿಗೆ ಫೋನ್ ಮಾಡಿದರೆ, ಆಯಿತು ಮೇಡಮ್ ಮೀಟಿಂಗ್ ಇದೆ, ಮಾನವಿ ಜೆಸ್ಕಾಮ್ಗೆ ಬರ್ರಿ ಅಂತ ಹೇಳಿದರು ಸರ್. ಮಾನವಿ ಜೆಸ್ಕಾಮ್ಗೆ ನಾನು ಹೋಗಿದ್ದೀನಿ ವರದಿ ಕೇಳೋಕ್ಕೆ, ಇನ್ನೊಂದು ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ ಹೋಗಿದ್ದೀನಿ. ಏಕಾಏಕಿ ಗುರುರಾಜ್ ಅವರು ಡ್ಯೂಟಿನಲ್ಲೇ ಇದ್ದರು ಸರ್, ಮೀಟಿಂಗ್ ಹಾಲ್ನಲ್ಲೇ ಇದ್ದರು. 92 ಜನ ಸಿಬ್ಬಂದಿಗಳು ಅಧಿಕಾರಿಗಳು ಮೀಟಿಂಗ್ ಹಾಲ್ನಲ್ಲೇ ಇದ್ದರು ಸರ್. ನಾವು ವರದಿ ಕೇಳಕ್ಕೆ ಹೋಗಿದ್ದೀನಿ, ಇನ್ನೇನು ಪ್ರೂವ್ ಆಗುತ್ತನ್ನೋ ಒಂದು ಉದ್ದೇಶದಿಂದ 1.5 ಕೋಟಿ ರೂಪಾಯಿ ಅಮೌಂಟು, ಹೆವಿ ಅಮೌಂಟು ಇದು ಪ್ರೂವ್ ಆಗುತ್ತನ್ನೋ ಕಾರಣಕ್ಕೆ ಅಷ್ಟು ನೌಕರ ಇದರಿಗೆ, ಅಷ್ಟು ಅಧಿಕಾರಿಗಳು ಇದರಿಗೆ ಒಂದು ಜಿಲ್ಲಾಧ್ಯಕ್ಷೆಯನ್ನು, ಒಂದು ಹೆಣ್ಣು ಮಗಳನ್ನು ಬಟ್ಟೆ ಬಿಚ್ಚಿ ಹೊಡೆದ್ರು ಸರ್. ಎಲ್ಲ ಅಧಿಕಾರಿಗಳು ನೌಕರರು ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದರು, ಯಾರೊಬ್ಬರೂ ಬಿಡಿಸ್ಕೊಳ್ಳಿಲ್ಲ ಸರ್. ಈ ಸ್ವತಂತ್ರ ಭಾರತದಲ್ಲಿ ಒಂದು ಹೆಣ್ಣು ಸ್ವತಂತ್ರವಾಗಿ ಓಡಾಡೋಕ್ಕಾಗ್ತಾ ಇಲ್ಲ, ಸ್ವತಂತ್ರವಾಗಿ ಕಂಪ್ಲೇಂಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಏನು ಅರ್ಥ ಸರ್? ಒಬ್ಬ ನೌಕರನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇವರೆಲ್ಲ. ಅವ್ರು ಹೇಳಿದರು, ನಮ್ಮ ಮನೆಯವರು ನೀವು ಯಾರಾದರೂ ಇವ್ರನ್ನ ಇಲ್ಲೇ ಕೊಲೆ ಮಾಡ್ತೀವಿ, ಇವರನ್ನು ಬಿಡಿಸ್ಕೊಂಡ್ರೆ ನಿಮ್ಮ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ರೇಪ್ ಕೇಸ್ ಮಾಡ್ತೀವಿ ಅಂತ ಹೇಳಿದರು ಸರ್. ಎಲ್ಲ ಅಧಿಕಾರಿಗಳು ಮೀಟಿಂಗನ್ನು ಅರ್ಧದಲ್ಲೇ ಬಿಟ್ಟು ಎದ್ದು ಹೊರಗಡೆ ಓಡೇ ಹೋದರು ಸರ್. ಒಬ್ಬ ಮೇಲ್ವಿಚಾರಕನಿಗೆ ಅಧಿಕಾರಿಗಳು ಇಷ್ಟೊಂದು ಹೆದರ್ತಿದ್ದಾರೆ ಅಂತಂದರೆ ಮಾನವಿನಲ್ಲಿ ಏನು ದೌರ್ಜನ್ಯ ನಡೀತಿದೆ? ಜೆಸ್ಕಾಮನ್ನು ಒಬ್ಬ ಮೇಲ್ವಿಚಾರಕ ನಡೆಸ್ತಿದ್ದಾರೆ, ಏನು ಅಧಿಕಾರಿಗಳು ನಡೆಸ್ತಿದ್ದಾರೆ ಸರ್? ನಾ ಇದನ್ನೆಲ್ಲ MD ಸರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವುದು ತನಿಖೆನೇ ಮಾಡಿಲ್ಲ. ಹಲ್ಲೆ ಮಾಡಿದ್ದನ್ನು ವರದಿ ಕೊಡಿ ಸರ್ ಅಂತ ಕೇಳಿದರೆ ಇದು 2ನೇ ಸಲ ಸರ್ ನನ್ನ ಮೇಲೆ ಮಾನವಿ ಜೆಸ್ಕಾಮ್ನಲ್ಲೇ ಹಲ್ಲೆ ಆಗ್ತಿರೋದು. 2ನೇ ಸಲ 2 ಸಲ 307 ಆಗಿದ್ದಾವೆ ಸರ್. ಮಾನವಿ ಜೆಸ್ಕಾಮ್ನಲ್ಲಿ ನಾವು ವರದಿ ಕೇಳೋಕ್ಕೆ ಹೋದಾಗೆಲ್ಲ ಹಲ್ಲೆ ಆಗುತ್ತೆ ಸರ್. ಅಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ ಸರ್. ಮಾನವಿ ಪೊಲೀಸ್ ಸ್ಟೇಷನ್ದವರು ಆಯಿತು ನಿಮ್ಮಲ್ಲಿ ಹಲ್ಲೆ ನಡೆದಿದೆಯಲ್ಲ ಅದಕ್ಕೆ ವರದಿ ಕೊಡ್ರಿ ಅಂತ ಹೇಳಿದ್ರೆ ಯಾವ ಅಧಿಕಾರಿಗಳು ವರದಿ ಕೊಡೋಕ್ಕೆ ರೆಡಿ ಇಲ್ಲ ಸರ್. ಇಲ್ಲಿ ಏನು ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ಲೆಟ್ರ್ಗಳನ್ನು ನಾವು ಕೊಟ್ಟಿದ್ದೀವಿ MD ಸರ್ಗೆ, KPTCL MD ಸರ್ಗೆ ಮತ್ತು ರಾಯಚೂರು SC ಅವ್ರಿಗೂ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರಿಗೂ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಬಳ್ಳಾರಿ ಚೀಫ್ ಇಂಜಿನಿಯರ್ಗೂ ಕೊಟ್ಟಿದ್ದೀವಿ. ಯಾವುದೇ ಆ್ಯಕ್ಷನ್ ಇಲ್ಲ ಸರ್ ಇಲ್ಲಿವರೆಗೂ. ಅಂದರೆ ಹೆಣ್ಮಕ್ಳು ಏನು ಈ ಭ್ರಷ್ಟಾಚಾರನ ಹೊರಗೆ ಎಳಿಲೇಬಾರ್ದ ಹೆಂಗೆ ಸರ್? ಈಗ ನಾನು ಲಾಸ್ಟ್ ಟೈಮ್ MD ಸರ್ಗೆ ಭೇಟಿಯಾದಾಗ 1.5 ತಿಂಗಳಾಯಿತು ಸರ್. ಆಯಿತು ನಾವು ವರದಿನ ತರಿಸ್ಕೊಂತೀವಿ ಅಂತ ಹೇಳಿದರು. 1.5 ತಿಂಗಳಾದರೂ ಕೂಡ 4 ದಿನ ಟೈಮ್ ಕೊಟ್ಟವರು ಇಲ್ಲಿವರೆಗೂ ಯಾವುದೇ ಆ್ಯಕ್ಷನ್ ಇಲ್ಲ ಸರ್. ಇದಾದ ಮೇಲೆ ಗುರುರಾಜ್ ಅವ್ರನ್ನ ಈ ರೀಸೆಂಟಾಗಿ 94 ಜನರ ಪ್ರಮೋಷನ್ ಆಯಿತು ಸರ್. ಇದು ನೆನೆಗುದಿಗೆ ಬಿದ್ದಂಥದ್ದು. 2020ರಲ್ಲಿ ಪ್ರಮೋಷನ್ ಆಗಬೇಕಾದಂಥದ್ದು ಇದು. ಅದು ಅನಧಿಕೃತವಾಗಿ ಕೊಟ್ಟಾರ ಅವರು ಅಂಥೇಳಿ ಅವ್ರು ಏನು ಮಾಡಿದ್ರು, ಡಿಪ್ರಮೋಟ್ ಮಾಡಿದರು ಸರ್. ಅಂದರೆ 94 ಜನ ಯಾವ ಸ್ಥಳದಲ್ಲಿದ್ದರು 2020ರಲ್ಲಿ ಎಲ್ಲಿ ಡ್ಯೂಟಿ ಮಾಡ್ತಿದ್ರು, ರಿಟರ್ನ್ ಅವ್ರು ಅಲ್ಲಿಗೆ ಹೋಗಬೇಕು ಅನ್ನಂಗೆ ಆದೇಶ ಆಯಿತು, ಕೋರ್ಟ್ಲಿಂದ ಆದೇಶ ಆಯಿತು. ನಂತರ KPTCL MD ಸರ್ ಕಡೆಯಿಂದ ಆದೇಶ ಆಗಿದ್ದನ್ನು ನೋಡಿ ಇವರು ಡಿಪ್ರಮೋಟ್ ಮಾಡಿ ಯಾರ್ಯಾರು ಯಾವ ಜಾಗಕ್ಕಿದ್ರು ಆ ಜಾಗಕ್ಕೆ ಹೋದರು ಸರ್. ನಮ್ಮ ಮನೆಯವರು ಕೌಂಟಿಂಗ್ ಯರಗೇರದಲ್ಲಿತ್ತು, ರಾಯಚೂರು ಹತ್ರ ಯರಗೇರಿಗೆ ಹೋದರು ಸರ್. ಡಿಸ್ಟಿಕ್ ರಾಯಚೂರು, ತಾಲೂಕು ಕೂಡ ರಾಯಚೂರು ಸರ್, ಯರಗೇರ. ಅಲ್ಲಿಗೆ ಹೋದರೆ 2 ದಿನವೂ ಅವರು ಅಲ್ಲಿ ಡ್ಯೂಟಿ ಮಾಡಿಲ್ಲ ಸರ್. ಕೌಂಟಿಂಗು ಯರಗೇರ, ಡ್ಯೂಟಿ ಮಾತ್ರ ಮಾನವಿ ಸರ್. 2 ದಿನದಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಯಚೂರವರು 2 ದಿನದಲ್ಲೇ ಅವರಿಗೆ ಮತ್ತೆ ಮಾನವಿ ಟ್ರಾನ್ಸ್ಫರ್ ಮಾಡಿದರು. ಕಾರಣ ಏನು ಅಂತ ಕೇಳಕ್ಕೆ ಹೋದರೆ ನಮ್ಮ ಯೂನಿಯನ್ದವ್ರು ಲೆಟ್ರ್ ಕೊಟ್ಟರು ಅಂತ ಹೇಳ್ತಾರೆ ಸರ್.
ಅಂದರೆ ಯೂನಿಯನ್ದವ್ರು ಆಳ್ತಿದ್ದಾರೆ ಸರ್, ಏನು ಅಧಿಕಾರಿಗಳು ಜಸ್ಕಾಮನ್ನು ಆಳ್ತಿದ್ದಾರೆ. ಅಂದರೆ ಒಂದು ಲೆಟ್ರ್ ಕೊಟ್ಟ ತಕ್ಷಣ ಏನು ಬೇಕಾದರೂ ಭ್ರಷ್ಟಾಚಾರ ಮಾಡಿದವ್ರಿಗೆ ಸಹಾಯ ಮಾಡುವಂಥ ಅಧಿಕಾರಿಗಳಿದ್ದರೆ ಮುಂದೆ ಏನಾಗುತ್ತೆ ಸರ್? ಅವರು ಉದ್ದೇಶ ಇಷ್ಟೇ ಸರ್, ಉದ್ದೇಶಪೂರ್ವಕವಾಗಿ ಏನು ಹಾಕಿದ್ದಾರೆ, ಏನು 1.5 ಕೋಟಿ ರೂಪಾಯಿ ಭ್ರಷ್ಟಾಚಾರ ಏನು ಗುರುರಾಜ್ ಅವ್ರ ಮೇಲೆ ಆರೋಪ ಇದೆಯಲ್ಲ, ಆ ಆರೋಪವನ್ನು ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕು ಇಲ್ಲಿಗೇನೆ. ಅಂದರೆ ಅವ್ರ ಸಾಕ್ಷಿ ಎಲ್ಲ ನಾಶ ಮಾಡೋಕ್ಕೋಸ್ಕರ ಎರಗೇರದಾಗಿದ್ದಂಥ ಗುರುರಾಜ್ ಅವ್ರನ್ನ ಮಾನ್ವಿಗೆ ಟ್ರಾನ್ಸ್ಫರ್ ಮಾಡಿದರು ಸರ್. ಈಗ ಅವ್ರು ಅಲ್ಲಿ ಅದೇ ಮಾಡ್ತಾ ಇರೋದು ಸರ್. ಎಲ್ಲ ಸಾಕ್ಷಿ ಹಲ್ಲೆ ಮಾಡಿರೋಂಥ, ನನ್ನ ಮೇಲೆ ಹಲ್ಲೆ ಮಾಡಿರುವಂಥದ್ದು ಅಲ್ಲಿ ಇದ್ದವ್ರು ನೋಡಿದವ್ರನ್ನೆಲ್ಲ ಸಾಕ್ಷಿ ಹೇಳಕ್ಕೆ ಹೋಗಬೇಡ್ರಿ ಅಂತ ಧಮಕಿ ಹಾಕ್ತಿದ್ದಾರೆ. ಈಗೇನು 21 ಟಿ ಸಿಗಳು 1.5 ಕೋಟಿ ರೂಪಾಯಿ ಟಿ ಸಿಗಳನ್ನು ತನಿಖೆ ಮಾಡೋಕ್ಕೆ ಹೋದಂಥ ಅಧಿಕಾರಿಗಳ ಮೇಲೆ ಧಮಕಿ ಹಾಕ್ತಿದ್ದಾರೆ. ಅಂದರೆ ಇವ್ರನ್ನ ಹಾಕಿ ಮಾನವಿಗೆ ವರ್ಗಾವಣೆ ಮಾಡಿರುವಂಥದ್ದು ಉದ್ದೇಶ ಇಷ್ಟೇ, ಸಾಕ್ಷಿ ನಾಶ ಮಾಡೋಕ್ಕೋಸ್ಕರ ಸರ್. ಇದು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಮಾಡಿರುವಂಥದ್ದು ಸರ್. ಉದ್ದೇಶಪೂರ್ವಕವಾಗಿ ಗುರುರಾಜ್ ಅವರಿಂದ ಹಣ ಪಡೆದು ಅವ್ರನ್ನ ಮತ್ತೆ ಮಾನವಿಗೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಕೇಳಕ್ಕೆ ಹೋದರೆ ನಮಗೆ ರ್ಯಾಶಾಗಿ ಮಾತಾಡ್ತಾರೆ ಸರ್. 3.5 ತಾಸು ಕಾದಿದ್ದೀನಿ ನಾನು ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನ ಭೇಟಿ ಮಾಡೋದಕ್ಕೆ 3.5 ತಾಸು ಕಾದಿದ್ದೀನಿ ಸರ್. ನನ್ನ ಚೇಂಬರಲ್ಲೂ ಬಿಟ್ಕೊಳ್ಳಿಲ್ಲ ಸರ್. ಅವರು ಇದೇ ಉದ್ದೇಶಕ್ಕೆ ಬಂದಿರ್ತಾರೆ ಇವರು ಅಂತ. ಅದು ಜಿ ಎಮ್ ಅವರ ಆದೇಶ ಇದೆ ಸರ್. ಒಬ್ಬ ಲೈನ್ಮನ್ರನ್ನ ಜಿ ಎಮ್ ಅವರೇ ಹಾಕಬೇಕು, ವರ್ಗಾವಣೆ ಜಿ ಎಮ್ ಅವರೇ ಮಾಡಬೇಕು ಅಂತ ಆದೇಶ ಇದ್ದರೂ ಮಾನ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಇಲ್ಲಿಗಲ್ಲಾಗಿ ಅವ್ರನ್ನ ಹಾಕಿಕೊಟ್ಟಿದ್ದಾರೆ ಹಣ ಪಡೆದು ಸರ್. ಇಷ್ಟು ಭ್ರಷ್ಟಾಚಾರ ನಡೀತಿದೆ. ಇಷ್ಟು ಭ್ರಷ್ಟಾಚಾರ ನಾವು ಹೇಳಿದ್ರು ಕೂಡ ಇಲ್ಲಿವರೆಗೂ ನಮಗೆ ಗುರುರಾಜ್ ಅವರಿಗೆ ಒಂದೇ ಒಂದು ನೋಟಿಸ್ ಕೂಡ ಹೋಗಿಲ್ಲ. ಅವ್ರನ್ನ ಇಷ್ಟು ಆರೋಪಗಳಿದ್ರು ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ ಅಂತಂದರೆ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ ಅಂತ ಗೊತ್ತಾಗಿದೆ ಸರ್. 3 ವರ್ಷದ ಹೋರಾಟ ಸರ್ ಇದು. ಒಂದು ಹೆಣ್ಣಿನ ಮೇಲೆ ಬಟ್ಟೆ ಬಿಚ್ಚಿ ಬಡಿತಾರಂತಂದರೆ ಎಲ್ಲಿ ಮಾನವೀಯತೆ ಎಲ್ಲಿ ಉಳಿತಾ ಇದೆ ಸರ್? ಯಾರೊಬ್ಬರು ಅಧಿಕಾರಿಗಳು ಬಿಡಿಸ್ಕೊಳಕ್ಕೆ ಬರಲ್ಲ, ಅಲ್ಲಿ ಇದ್ದಂಥ ನೌಕರದಾರು ಯಾರು ಬಿಡಿಸ್ಕೊಳಕ್ಕೆ ಬರಂಗಿಲ್ಲ ಅಂದರೆ ಅವ್ರ ದೌರ್ಜನ್ಯ ಅಲ್ಲಿ ಎಷ್ಟಿದೆ. ಕೂಡಲೇ ಅವ್ರನ್ನ ಮತ್ತೆ ಹೆರಿಗೆರಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಸರ್. ಹೆರಿಗೆರ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ಈ ವರದಿ ತರಿಸ್ಕೊಂಡು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸರ್. ಇಮಿಡಿಯೇಟ್ ಆಗಬೇಕು. ನಾವು ಈಗ ಆಲ್ರೆಡಿ 3 ಸಲ ಅವರಿಗೆ ಟೈಮ್ ಕೊಟ್ಟಿದ್ದೀವಿ. ನಾವು ಮುಂದಿನ ತಿಂಗಳ ಚಳವಳಿ ಮಾಡ್ತೀವಿ ಅಂತ. ಆಯಿತು ನೀವು ಮಾಡೋಗ್ರಿ ಅಂತ ಬೇಜವಾಬ್ದಾರಿತನ ಉತ್ತರನೇ ಕೊಡ್ತಾರೆ ಅಧಿಕಾರಿಗಳು ಹೊರತು ಇಲ್ಲಿವರೆಗೂ ಯಾವುದೂ ಆ್ಯಕ್ಷನ್ ಇಲ್ಲ ಸರ್ ಗುರುರಾಜ್ ಅವ್ರ ಮೇಲೆ. ಮತ್ತು ಇಂಪ್ಲೂಯೆನ್ಸ್ ಬೇರೆ ಬರುತ್ತಂತೆ ಸರ್. ಇಂಥ ಒಬ್ಬ ಭ್ರಷ್ಟಗೆ ಸಪೋರ್ಟಾಗಿ ಇಂಪ್ಲೂಯೆನ್ಸ್ ಬೇರೆ ಬರುತ್ತಂತೆ ಸರ್. ಅದಕ್ಕೆ ಈಗ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸರ್. ಮತ್ತು ಇದು ಅಲ್ಲದೆ ಈಗ ಆಲ್ರೆಡಿ ಅವರಿಗೆ ಪ್ರಮೋಷನ್ ಲಿಸ್ಟ್ ಹಚ್ಚಿದ್ದಾರೆ ಸರ್. ಇಷ್ಟು ಆರೋಪಗಳು ಇರುವಂಥ ಒಬ್ಬ ನೌಕರನಿಗೆ ಪ್ರಮೋಷನ್ ಲಿಸ್ಟ್ ಹಚ್ಚಿದ್ದಾರೆ ಸರ್. ನಂಬರ್ 1 ಲಿಸ್ಟ್ನಲ್ಲಿದ್ದಾರೆ ಸರ್. ಅವರು ಕ್ರಿಮಿನಲ್ ಕೇಸ್ ಇದ್ದವರಿಗೆ ಪ್ರಮೋಷನ್ ಕೊಡಬಾರ್ದು ಅನ್ನೋದು ಕಂಪನಿಯ ನಿಯಮಾನುಸಾರ ಸರ್. ಆದರೂ ಕೂಡ ಪ್ರಮೋಷನ್ ಲಿಸ್ಟ್ ಹಚ್ಚಿದ್ದಾರೆ ಸರ್. ಆ ಪ್ರಮೋಷನ್ ಹೋಲ್ಡ್ ಮಾಡಬೇಕು ಸರ್. ಇವರು ಕ್ರಿಮಿನಲ್ ಕೇಸ್ ಮುಗಿಯುವವರೆಗೂ ಆ ಪ್ರಮೋಷನ್ನ ಹೋಲ್ಡ್ ಮಾಡಬೇಕು. ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಸರ್. ಇಷ್ಟೇ ನಾವೀಗ ಅಲ್ಲಿ ಗುಲ್ಬರ್ಗ MD ಅವರ ಆಫೀಸ್ ಮುಂದ್ಗಡೆ ನಾವು ಸ್ಟ್ರೈಕ್ ಮಾಡ್ತೀವಿ ಸರ್. ನಮ್ಗೆ ಅವರು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡೋವರೆಗೂ ಎಷ್ಟು ದಿನಕ್ಕೆ ಅವ್ರು ಸಸ್ಪೆಂಡ್ ಮಾಡ್ತಾರೆ ನಾವು ಅಷ್ಟು ದಿನ ಅಲ್ಲೇ ಕೊಡ್ತೀವಿ ಸರ್. ನಮಗೆ ನ್ಯಾಯ ಸಿಗಬೇಕು.